ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶ್ವಿನ್ ಇಂದು ಜಿಮ್ಮಿಂದ ಬಂದಿಲ್ವಾ? ಇಲ್ಲ ಅಕ್ಕ. ಏನಿದು? ನನ್ನ ತಂಗಿ ಇತ್ತೀಚೆಗೆ ಯಾಕೋ ತುಂಬಾ ಡಲ್ ಆಗಿರ್ತಾಳೆ. ಏನಾಯ್ತು? ಹಾಗೇನಿಲ್ಲ ಅಕ್ಕ. ಏನೋ ಇದೆ. ನೀನ್ ನನ್ನಿಂದ ಏನೋ ಮುಚ್ಚಡಕ್ ಪ್ರಯತ್ನ ಮಾಡ್ತಿರೋದನ್ನ ನೋಡ್ತಿದ್ರೆ ಗೊತ್ತಾಗ್ತಿದೆ. ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಅಶ್ವಿನ್ ಏನಾದ್ರೂ ಬೇಜಾರಾಗೋ ಥರ ನಡ್ಕೊಂಡ? ಹಾ, ಮತ್ತಿನ್ನೇನ್ ವಿಷಯ? ಈ ಅಕ್ಕನ ಹತ್ರ ಹೇಳ್ಕೊಳಲ್ವಾ? ನಾನ್ ನಿನ್ನಿಂದ ಅಷ್ಟೊಂದು ದೂರ ಆಗ್ಬಿಟ್ನಾ? ನನಗೆ ದೂರ ಹೋಗ್ಬೇಕನ್ಸ್ತದೆ. ಏನು? ಏನಿಲ್ಲ ಅಕ್ಕ, ಕೊಡಿ. ಕಾಫಿ ಆರೋಗೋಕ್ಕಿಂತ ಮುಂಚೆ ಕುಡಿತೀನಿ. ನಮ್ ಪೂಜಾ ಊಟನೇ ಮಾಡ್ಲಿ ಕಾಫಿನೇ ಮಾಡ್ಲಿ, ಯಾವುದೇ ಕೆಲಸ ಮಾಡಿದ್ರು ಪೂರ್ತಿ ಮನ್ಸ್ ಕೊಟ್ಟು ಮಾಡೋ ಹುಡುಗಿ. ನಾನ್ ಮಾಡೋ ಕಾಫಿ ಅಂತೂ ಪಾಪ ಎಷ್ಟು ಎಂಜಾಯ್ ಮಾಡ್ಕೊಂಡು ಕುಡಿತಿದ್ಲು. ಬಟ್ ಇವತ್ ಯಾಕೆ ಎಲ್ಲೋ ಕಳೆದೋಗಿರೋ ಥರ ಇದ್ದಾಳಲ್ಲ? ತಿಳ್ಕೊಳ್ಳೇಬೇಕು. ಪೂಜಾ, ನನಗೆ ತಲೆ ಬಾಚಿ ಎಷ್ಟೊಂದು ದಿನ ಆಯ್ತಲ್ವಾ? ಬಾ ಕೂತ್ಕೋ, ಬಾಸ್ತೀನಿ. ಈ ಕಣ್ಣೀರಿಗೆ ನಿನ್ ಮನ್ಸಲ್ಲಿರೋ ನೋವನ್ನ ಕಡಿಮೆ ಮಾಡೋ ಶಕ್ತಿ ಇರಬಹುದು. ಆದ್ರೆ ಈ ಅಕ್ಕನಿಗೆ ನಿನ್ ಕಣ್ಣೀರ್ ನೋಡೋ ಶಕ್ತಿ ಇಲ್ಲ. ಅದ್ ಯಾವ ವಿಷಯ ನಿನಗೆ ಇಷ್ಟೊಂದು ಬಾಧೆ ಕೊಡ್ತಿದೆ ಅಂತ ದಯವಿಟ್ಟು ಹೇಳ್ಕೊಂಡ್ಬಿಡು. ನನಗೆ ಮನೇಲಿ ಉಸಿರು ಕಟ್ಟಿದಾಗ ಆಗ್ತದೆ ಅಕ್ಕ. ಯಾವ ಕಾರಣಕ್ಕೆ? ಪ್ರಿಯಾ ಕಾರಣಕ್ಕೆ. ಅವಳು ಮನೆ ಕಾಲಿಟ್ಟಾಗಿಂದ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಆ ಪ್ರಿಯನ ಮನೆ ಬಿಟ್ಟು ಕಳಿಸ್ಬಿಡೋಣ. ನೀನ್ ಜಾಣೆ ಅಲ್ವಾ ಪೂಜಾ? ಮನ್ಸಿನ ಕೈಗೆ ಬುದ್ಧಿನ ಕೊಟ್ಟು ಯೋಚನೆ ಮಾಡಿದ್ರೆ ಹೇಗ್ ಹೇಳು? ನಾನು ನಿನಗೆ ಅವತ್ತೇ ಹೇಳಿಲ್ವಾ ಪೂಜಾ, ಪ್ರಿಯಾ ಈ ಮನೆಗೆ ಬೇಡ ಅನ್ನೋದಕ್ಕಿಂತ ಮುಂಚೆ ಅವಳು ಕರ್ಣಭಾವನ್ಗೆ ತುಂಬಾ ಬೇಕಾಗಿರೋಳು. ಈ ಮನೆ ದೊಡ್ಡ ಸೊಸೆ ಅವಳಿವಾಗ. ಈ ಮನೆ ಅವಳಿಗೂ ಸ್ವಂತ. ಅಂಥದ್ರಲ್ಲಿ ನಾವ್ ಹೇಗ್ ಪ್ರಿಯಾನ ಮನೆಯಿಂದ ಆಚೆ ಕಳ್ಸಕ್ಕಾಗತ್ತೆ ಹೇಳು? ನೋಡು ಪೂಜಾ, ನಾವ್ ಈ ಥರ ಯೋಚನೆ ಮಾಡೋದಿವಾಗ ತಪ್ಪಾಗತ್ತೆ ಅಲ್ವಾ? ನಾವು ಭಾವನ್ ಬಗ್ಗೆನೂ ಯೋಚನೆ ಮಾಡ್ಬೇಕು. ಪಾಪ ಕರ್ಣಭಾವನ್ಗೆ ಲೈಫಲ್ಲಿ ಯಾವುದೇ ರೀತಿ ಸುಖ ಸಂತೋಷ ಸಿಕ್ಕಿಲ್ಲ. ಅಟ್ಲೀಸ್ಟ್ ಇಷ್ಟಪಟ್ಟಿರೋ ಹುಡುಗಿನಾದ್ರೂ ಮದ್ವೆ ಆಗಿದ್ದಾರೆ. ನಾವೀಗ ಅವ್ರ ವಿರುದ್ಧ ಹೋದ್ರೆ ಭಾವನ್ ಲೈಫು ಹಾಳಾಗೋಗುತ್ತೆ. ನಮ್ ನೆಮ್ಮದಿಗೋಸ್ಕರ ಈ ಮನೆ ಮಗನ್ ನೆಮ್ಮದಿ ಹಾಳು ಮಾಡೋದು ತಪ್ಪಲ್ವಾ? ಹಾಗಂತ ಅವಳ ಲೈಫ್ ಲಾಂಗ್ ಸಹಿಸ್ಕೊಂಡಿರ್ಬೇಕಾ? ನಾನ್ ಲೈಫ್ ಲಾಂಗ್ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕೋಸ್ಕರ ಅವಳನ್ನ ಸಹಿಸ್ಕೋಬೇಕು ನಾವು. ಆಮೇಲೆ ಸಹಿಸ್ಕೊಳ್ಳೋದೇ ಅಭ್ಯಾಸ ಆಗೋಗುತ್ತೆ ಅಂತೀರಾ? ಪೂಜಾ, ಎಲ್ಲ ಸರಿ ಹೋಗುತ್ತೆ ಅಂತಾನು ಅನ್ಕೋಬಹುದಲ್ವಾ? ನನಗ ನಂಬಿಕೆ ಇಲ್ಲ ಅಕ್ಕ. ನಿಮಗಾದ್ರೂ ಇದೆಯಾ? ಗೊತ್ತಿಲ್ಲ. ಆದ್ರೆ ಪ್ರತಿ ಸಲನೂ ಇದನ್ನ ಸರಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರೋಣ. ಆದ್ರೆ ಆ ಪ್ರತಿ ಪ್ರಯತ್ನದಲ್ಲೂ ಸೋಲು ನಮ್ ಕಡೆನೇ ಆದ್ರೆ ಪ್ರಿಯ ತನ್ನ ಸ್ಥಾನನ ಭದ್ರ ಮಾಡ್ಕೊಂಡು ನಮ್ ತಲೆ ಮೇಲೆ ಮೆಣಸಿರೋದಕ್ ಶುರು ಮಾಡ್ತಾಳೆ. ನೋಡು ಪೂಜಾ, ಅವಳ ಲೈಫಲ್ಲಿ ಅವಳು ಏನಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದ್ರೆ ಅವಳಿಂದ ನನ್ನ ಮನೆಯವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಮಾತ್ರ ನಾನಂತವಳನ್ನ ಸುಮ್ಮನೆ ಬಿಡಲ್ಲ. ನಾನು ಅಷ್ಟಂತೂ ಪ್ರಾಮಿಸ್ ಮಾಡ್ತೀನಿ. ಸರಿ, ಈ ಥರ ಎಲ್ಲ ಅಳ್ತಾ ಕುತ್ಕೋಬೇಡ. ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗು.